ಆಟೈತಿ ನಮ್ಮ ಜೊತೆ ಪ್ಯಾದೆ ನಮ್ಮದು ಬೆಳಗ್ಗೆ ಮುಂಚಿಂದ ಇಷ್ಟು ತನಕ ನಮ್ಮದು ದುಡಿದ್ರು ನಮ್ಮ ಹತ್ರ 100 ರೂಪಾಯಿ ನಮ್ಮ ಹತ್ರ ಸಂಪಾದನೆ ಮಾಡೋಕ್ಕೆ ಆಗಲಿಲ್ಲ. ಪೇಟಿಗೆ ಅದು ಹೆಂಗೆ ಬೇಕಾ ಹಾಗೆ ಉಳಿತದೆ, ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಆದರೆ ನಮಗೆ ಈಗ ದುಡ್ಡೊಂದು ತಲೆ ಬಿಸಿ ಹೆಚ್ಚಾಗಿ ಹೋಗದೆ. ನಮ್ಮದು ಹುಡುಗಿಗೆ ಒಂದು ಲವ್ ಮಾಡ್ತು ಅದೇ ನನ್ನ ಹತ್ರ ಇರೋದು 100 ರೂಪಾಯಿ, ಆದರೆ ಅದು 500 ರೂಪಾಯಿ ಕೇಳ್ತೆ ಅದೇ. ಈಗ ಏನು ಮಾಡೋದು ಹೇಳಿ ನಮ್ಮದು ಸ್ವಲ್ಪ ಯೋಚನೆ ಮಾಡ್ತಾ ಉಂಟು. ಅದು ಇಲ್ಲಿ ಈ ಕಡೆ ಯಾವುದೋ ಒಂದು ಭಕ್ರ ನನ್ನ ಕಡೆಗೆ ಬರಕತ್ತದೆ. ಇನ್ನೀಗ ಹೆಂಗಾದ್ರು ಮಳ್ಳು ಮಾಡಿ ಹೇಳಯ್ಯ ಮ್ಯಾಲ ನಾ ದೇವರಲ್ಲಿ ನನ್ನ ಕಾಲಿಗೆ ಬೀಳಕ. ಅಯ್ಯ ಇದು ಹೊತ್ತಿನಾಗ ನಿಮ್ಮದೇ ನಮ್ದು ದೇವ್ರ ಕಾರಣ, ನಿಮ್ಮಿಂದ ನಮಗೆ ಒಂದು ಉಪಕಾರ ಆಗಬೇಕು. ಏನಲ್ಲಿ ನನ್ನಿಂದ ನಿನ್ಗ ಉಪಕಾರ ಆಗದ ಹೇಳ. ನಮ್ದು ಹಣದ ತೊಂದರೆ ನಮ್ಗೆ ಬಹಳ ಇದೆ. ಸ್ವಲ್ಪ ಹಣದ ಸಹಾಯ ನನ್ನಿಂದ ಬಹಳ ಉಪಕಾರ ಆಗ್ತದೆ ನೋಡು. ಏ ದುಡ್ಡು ತಗೊಂಡು ನೀನ್ ಏನ್ ಮಾಡ್ತೀಯಲ್ಲಿ ಕಾಸಿಂ ಸಾಬ? ಅರೆ ಅಲ್ಲ, ನಮ್ದು ಹೆಂಡತಿ 1 ವಾರದಿಂದ ಹೊಟ್ಟೆಗೆ ಇಲ್ದಿದೆಯ ಉಪವಾಸ ಅದೇ ಮನೆ. ಅದಕ್ಕೆ ಹೆಂಗಾರು ಮಾಡಿ ಹೊಟ್ಟೆ ತುಂಬಿಸ್ಬೇಕಲ್ಲ, ಅದಕ್ಕಾಗಿ ನಿಮ್ಮ ಹತ್ರ ನಮ್ದು ದುಡ್ಡು. ಹಂಗಂದ್ರೆ ಒಂದು ಕೆಲಸ ಮಾಡ, ನೀನು ಸ್ವಲ್ಪ ಬದಿಗೆ ನಿಲ್ಲ, ನಾ ಹೋದ್ ಹಲೋ, ಏನ ನಿಮ್ದುಕಿ ನಮ್ದು ಹೆಂಡತಿಗೆ ತುಂಬಿಸೋದು ಬೇಡ. ನಮ್ದುಕಿ ಹೆಂಡತಿ ನಿಮ್ದು ಹೋದ್ರೆ ಸುಮ್ಮನೆ ಬಿಡುವುದಿಲ್ಲ. ನಿಮ್ದು ಮುಟ್ಕೊಂಬುದು ಇಲ್ಲ, ನಿಮಗೆ ದೂರಿಂದ ನೋಡಿ ಹಿಂಗೆ ಹಿಂಗೆ ಮಾಡಿ ನೀವು ಅಂತ ಉಪಕಾರ ನೀವು ಮಾಡುವುದು ಬೇಡ. ನಾವು ಹೋದ್ರೆ ವಜ್ಜೆ ಆಗ್ತೈತೇನೋ ಅಂದ್ರೆ ನೀವು ಆಗ್ತೈತಲ್ಲ ಅರ್ಥ ಅಲ್ಲ, ಹಂಗಾಗಿರ್ಬೇಕು ಹೆಚ್ಚಾಗಿ. ಆದ್ರೂ ಒಂದ ವೇಟಾದ್ರೂ ಒಂದ ಅದು ಮತ್ತೆ ತಿಳ್ಕೋದು. ಅದೇ ಹೇಳಿದ್ರೆ ಹಿಂಗ ಗಮ್ಮ ಕಳಿಸ್ಕೊಡ್ತೇವೆ ಅಂದೆ, ಆದ್ರೂ ಗಮ್ಮ ಹಾಕೋಲ್ಲ, ಹಂಗ ಬಿಟ್ಟು ಕಳ್ಸೋದು ನಿಂಗ ದುಡ್ಡು ಕೊಡೋದಾದ್ರ ಅಡಿ ಇಡಾಕ ನಿನ್ನ ಹತ್ರ ಏನೈತೆ? ನಮ್ದುಕ್ಕೆ ಹತ್ರ ಒಂದೇ ಆಸ್ತಿ ನೋಡು. ಏನಲ್ಲ ಅದು ಆಸ್ತಿ? ಅದೇ ನಮ್ದುಕ್ಕೆ ಹೆಂಡತಿ ಮಾತ್ರ. ಅದ್ರಾಗೆ ನಮ್ದು ಬೆಳೆಯೋದು, ಅದ್ರಾಗೆ ನಮ್ದು ಬಿತ್ತೋದು. ಎಮ್ಮೆ ಹೆಂಡತಿ ತಕೊಂಡ್ ನಾನೇನ್ ಕಟ್ಕೊಳ್ಳಲಿ ಮಗನ? ಕಾಸಿಂ ಸಾಬನ್ ಹೆಂಡತಿ ಕಟ್ಕೊಂಡ್ ನಾನೇನ್ ಮಾಡ್ಲಿ? ಜೋಳಿಗೆ ಹಾಕೊಂಡ್ ತಿರ್ಗಲೇನು? ನಿನ್ನ ಹತ್ರ ಇಟ್ಕೊ, ದುಡ್ಡು ಕೊಡಂಗಿಲ್ಲ ನೋಡು ನಾನು. ನಮ್ದುಕ್ಕೆ ಹೆಂಡತಿಯ ನಮ್ಮ ಹತ್ರನೇ ಇರ್ತದೆ. ನಿಮ್ದುಕ್ಕೆ ಎಂತಕ್ಕೆ ನಮ್ದು ಹಾಗೆ ಹೇಳ್ತು ಅಂದ್ರೆ, ನಮ್ದು ಹೆಂಡತಿ ಬಿಟ್ಟು ಬೇರೆ ಆಸ್ತಿ ನಮ್ದು ಇಲ್ಲ ಅಂದ್ರೆ ನಿಮ್ದು ದುಡ್ಡು ಕೇಳೋಕೆ ನಮ್ದು ನಿಮ್ಮ ಹತ್ರ ಪಟ್ಟಿತ್ತು. ಪ್ರೀತಿಯಿಂದ ನಮ್ದು ಹೇಳ್ತು, ಆದ್ರೂ ನಿಮ್ದು ಉಲ್ಟಾ ಹೊಡೆದು ಬಿಟ್ಟಲ್ಲ. ಅದು ಎಲ್ಲ ಸಾಯ್ಲಿ. ನಮಗೆ ಒಂದು 500 ರೂಪಾಯಿ ಕೊಟ್ರೆ ನಿಮ್ಮಿಂದ ಭಾಳ ಉಪಕಾರ ಆಗ್ತದೆ. 100-200 ರೂಪಾಯಿ ಕೊಟ್ಟರೆ ಆಗಿರ್ಲೇನು? 500 ರೂಪಾಯಿ ಹಾಕ್ಬೇಕಲ್ಲ? ಹಂಗೆ ಒಂದು ಮಾಡಬೇಡ, ನಿಮ್ಮಿಂದ ಭಾಳ ಉಪಕಾರ ಆಗ್ತೈತೆ. ಒಂದು 2,000 ಬೇಕಾಗಿತ್ತು, ಲಾಸ್ಟ್ 1,000 ಕೊಟ್ಟು ಹಂಗಾದ್ರ ಈಗ ಕೊಡ್ತೀನಿ. ಬಡ್ಡಿ ಯಾವ ಕೊಡ್ತೀವಿ ಸರಿಯಾಗಿ ಹೇಳ ನನ್ಗ. ನಮ್ದಕ್ಕೆ ಬಡ್ಡಿ ಪ್ರತಿ ತಿಂಗಳ 1ನೇ ತಾರೀಕಿಗೆ ತುಂಬಿ ನಮ್ದು ಹಿಂಗೆ ಆಗಲ್ಲ. ನಿಮ್ಮದು ಎಲ್ಲ ನಮ್ದು ಏನೂ ಅಲ್ಲ. ನಿಮ್ದು ಕರೆಕ್ಟಾಗಿ ನಿಮ್ದು ಅಂಗಡಿ ಹತ್ರ ನಿಮ್ದು ಕರೆಕ್ಟ್ ಟೈಮ್ ಅಲ್ಲ ನಾನು ಅಲ್ಲ ಸಾಬ, ನಾನು ಚಂದಾರ್ ಪೇಸ್ಟ್ ಹೋಗಿದ್ದು ಚಪ್ಪಲಿ ತಂದೀನಿ. ಚಪ್ಪಲಿ ನಿಮ್ಮ ಮನೆಗ ನಮ್ಮ ಮನೆಗ ತಿರ್ಗಾಕ ಚಪ್ಪಲಿ ಸೇದೋದಿತ್ತು. ಅದಕ್ಕೆ ಆದಷ್ಟು ಬೇಗ ದುಡ್ಡು ತಂದು ಕೊಡ್ಬೇಕಂತ ದುಡ್ಡು ಕೊಡ. ನಮ್ದು ಉಪಕಾರ ಮಾಡಿದವರಿಗೆ ಯಾವ ಮೋಸ ಮಾಡುವಂತಿರಕ್ಕೆ ಅಲ್ಲ ನಮ್ದು. ಗೊತ್ತಾಯ್ತು? ನಮ್ದು ಕಷ್ಟ ಆಗಲಿ, ನಿಮ್ಮದು ದುಡ್ಡು ಮಾತ್ರ ಕರೆಕ್ಟ್ ಟೈಮಿಗೆ ನಿಮ್ಮದು ತಂದು ಅಂಗಡಿ ಹತ್ರ ನಮ್ಮದು ಮುಟ್ಕೊಂಡು ಹೋಗ್ತದೆ.
ಮಕ್ಕಳು ಎಲ್ಲಾದ್ರೂ ಗಟ್ಟು ಬಿಟ್ಕೊಂಡು ಅನ್ಯಾದಿಯಾಗಿ ಯಾವ್ದಾದ್ರು ಮಠ ಸೇರ್ಕೊಳ್ಳ ಎಲ್ಲಾದ್ರೂ ಬ್ರಹ್ಮಚಾರಿಯಾಗಿ ಇಲ್ಲಿ ಯಾಕೆ ಮಾಡ್ಕೊಳ್ಬೇಕು? ನಾನು ಯಾಕೆ ಬ್ರಹ್ಮಚಾರಿ ಆಗ್ತೇನೆ? ಮದುವೆಯಾಗಿ ಹೆಂಡತಿ ಮಕ್ಕಳು ಕಟ್ಕೊಂಡು ಭಿಕ್ಷೆ ಬೇಡ್ತಾರಲ್ಲ ಅವ್ರು ಆಗ್ಬೇಕಲ್ಲ. ಬಾಬಾ ನಿನಗೆ ಯಾಕೆ ಬಂತು ಅಂತ ಪರಿಸ್ಥಿತಿ ಅಂತೀನಿ? ನನಗೆ ಯಾಕೆ ಬರ್ತೈತಲ್ಲಿ? ಈಗ ಒಬ್ಬ ಮನುಷ್ಯ ಬಂದಿದ್ದ ₹200 ಕೊಡು ಅಂತ ಹೇಳ್ದ. ಹಣ ₹200 ಕೊಡು ಅಂತ ಹೇಳ್ದ. ಸಾಬ ಬಂದಿದ್ದ ಅವನು. ಮತ್ತೇನಂದ? ಹಂಗಂದ್ರ ಹಂಗೇನ ಹೆಂಡತಿಗೆ ಹೊಟ್ಟೆ ನಿನ್ನ ಎಷ್ಟು ಪ್ರೀತಿ ಮಾಡಿದ್ನ, ಒಂದು ಚಾಲು ಆದಾಗಿಂದ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೆ ಅಂತದ್ರಾಗ ನನ್ನ ಹೊಟ್ಟೆ ತುಂಬಿದ್ ಬಿಟ್ಟು ಬೇರೆದಕ್ಕೆ ಹೊಟ್ಟೆ ತುಂಬಿಸಕ್ ಹೋಗ್ಯ ನೀನು ಬ್ಯಾಡ್ ನನಗ. ನಾನು ಹೇಳ್ದಿ ಅವನ ಹತ್ರ ಇನ್ನ ಮನೆ ಊಟ ಮಾಡಿ ಅವನ ಹೆಂಡತಿಗೆ ಬೇಜಾರು ಬಂದೈತಿ, ಅದಕ್ಕೆ ನಾನೇ ₹500 ಕೊಟ್ಟು ತುಂಬಿಸ್ಕೊಂಡ್ಬರ್ತೀನಿ ಹೇಳಿದಲ್ಲಿ. ನಿಂದ ಆಲ್ರೆಡಿ ತುಂಬೈತಿ, ಮತ್ತೆ ತುಂಬಿಸ್ಕೊಂಡ್ ಬರ್ತೀನಿ. ಅಲ್ಲ ನಾನು ತುಂಬ್ಸಾಕ ಎಲ್ಲೋ ಇಲ್ಲ ನಿಂತ್ಕೊಳ್ಳಿ. ಹೋಗಪ್ಪ, ನೀ ಏನ್ರ ಮಾಡ್ಕೊಂತ ಹೊಯ್ಕೊಂತ ನನಗೇನಾಗಬೇಕಾಗೈತಿ? ನಾನು ನಿನ್ನ ಪ್ರೀತಿ ಮಾಡಿ ಮನಸ್ಸಿನಾಗ ಇಟ್ಕೊಂಡು ಬೆಳಗ್ಗೆ ಮದುವೆ ಮಾಡಿ ನಾಳೆ ಮಕ್ಕಳನ್ನ ಶಾಲೆ ಕಳ್ಸೋ ವಿಚಾರ ಮಾಡಿದ್ದೆ. ಇವತ್ತು ಪ್ರಶ್ನೆ ಇಟ್ಟರೆ ನಾಳೆ ಮಕ್ಕಳು ಶಾಲೆಗೆ ಹೋಗ್ತಾವು, ನಾಡ್ದ ಕಾಲೇಜಿಗೆ ಕಳಿಸಿ ಹಚ್ಚಿ ನಾಡ್ದು ಮದುವೆ ಮಾಡಿ ಮುಗಿಸ್ಬಿಡು. ಒಳ್ಳೆ ಪಕ್ಕದಲ್ಲಿ ಹಿಡಿದು ಅಂತ ಅಲ್ಲಿ ಹೋಗಿ ಮಕ್ಕಳು ಆದ್ರ ಫಸ್ಟ್ ಆಗುದ ಗಂಡ ಮಗು. ಅಂದ್ರೆ ನಿನ್ನ ಗಂಡು ಮಗು ಬೇಕೇನ? ಏನಿಲ್ಲ ಅಂದ್ರೂ ಒಂದು 15 ಮಕ್ಕಳರ ಬೇಕಪ್ಪ. ಒಟ್ಟು 15 ಮಕ್ಕಳಲ್ಲ, 20 ಮಕ್ಕಳು. ಹೌದು. ಏನು ಅಂದ್ರೆ ನನ್ನ ಹಂದಿ ಮರಿ ಅಂತ ಮಾಡಿ ಏನ? ಹಂಗಲ್ಲ, ಮನೆ ತುಂಬ ಮಕ್ಕಳಿರಲ್ಲವ್ವ, ಮಕ್ಕಳ ಮನೆ ತುಂಬಿರ್ಬೇಕು. ಪ್ರೀತಿ ಮಾಡಿ ಮದುವೆಯಾಗಿ ಮಕ್ಕಳಾಗೋದು ಯಾವಾಗಲೇ ನಮಗ ಕರೆಕ್ಟ್. ಈಗ ಪ್ರೀತಿ ಮಾಡಿವ, ಮುಂದೆ ವರ್ಷ ಬಂದಾಗ ಮದುವೆ ಆಗೋಣ. ಅಲ್ಲೇ ನನ್ನ ಹೊಟ್ಟೆಯಾಗ ತಣ್ಣೀರ್ ಬಟ್ಟೆ ಹಾಕಿ ಮನ್ಕೊಳ್ಬೇಕೇನಲ್ಲಿ. ಆಲ್ರೆಡಿ ನಿನ್ ಹೊಟ್ಟೆಯಾಗ ಐತಲ್ಲ. ಮುಂದಕ್ಕೆ ಮದುವೆ ಆಗು ಅಂದ್ರೆ ನಾನೇನು ಗಡ್ಡ ಗಿಡ್ಡ ಬಿಟ್ಕೊಂಡು ಏನಾದ್ರು ಮಠ ಸೇರ್ಕೊಳ್ಳೋದು ನೋಡ್ರಿ. ಅಂದ್ರೆ ನೀನು ದಾಡಿ ಮಾಡ್ಕೊಂಡ್ ಬಂದೇನ? ಯಾರ ಲೈನ್ ಹೊಡ್ಯಾಕ ಮಾಡ್ಕೊಂಡು ಬಂದೆ? ಈಗ ಏನ್ ಮಾಡ್ಲಿ? ನಿನ್ನ ಬಾಯಾಗ ನಾನಿರದ ಬೇಡ, ನಮ್ದು ನಾನೇ ಇಟ್ಕೊಂತೀನಿ, ನಿಂದು ನೀರ ಇಟ್ಕೋ. ಒಂದ್ ಕೆಲ್ಸ ಮಾಡೋಣ, ಮನೆಗೆ ಹೋಗಿ ಒಂದ್ ದೊಡ್ಡ ತಾಟ್ನ್ಯಾಗ ಹಾಲು, ತುಪ್ಪ, ಚಿತ್ರಾನ್ನ, ಮೊಸರನ್ನ, ನಿಂಬೆಹಣ್ಣು, ಮೊಸರು, ಸೀಬೆಕಾಯಿ, ಆಪಲ್ಲು, ಬಾಳೆಹಣ್ಣು, ಮೀನು, ಚಿಕನು, ಮಟನು, ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ತಿನ್ನಿಸಿ ಇಷ್ಟು ದೊಡ್ಡ ತಾಟ ಇಲ್ಲೇ ಇರುವಾಗ
ಒಂದು ಕೆಲಸ ಮಾಡೋಣ, ನಿನಗೆ ನಾ ತಿನ್ನಿಸ್ತೀನಿ, ನನಗೆ ಈಗ ತರ್ಕೊಂಡು ಬಂದಿಯಲ್ಲ ನಿನ್ ಹಣ ಎತ್ತಿ ಈಗಲ್ಲ ಮನಿಗೆ ಹೋಗಿ ಇಲ್ಲಿಗೆ ಏನಾದ್ರೂ ಒಂದು ದೊಡ್ಡದು ಬೇಡ ಸಣ್ಣ ಎಲ್ಲಿ ಹುಡ್ಕೋ ಹೋಗಿ ಇನ್ನ ಇರೋದು ಮುಂದೆ ಎಲ್ಲರೂ ಸಿಗ್ತದೆ. ಕಡೆಗೆ ನೋಡ್ತಿ ಈಗ ಮೇಕ್ ಬಂದೈತಿ ಅಣ್ಣ. ಬಾ ಅಣ್ಣ ಮಕ್ಕೊಂಡ ಸಣ್ಣದಾಕಿದೆ ಹೋಗು ಹೋಗು ಕಡೆಗೆ ತಡ ಆಗ್ತದೆ ಭಟ್ರ ಮನೆ ಇನ್ನೊಂದೆಲ್ಲ ಬಸ್ತಿಯಪ್ಪ ಬಡಿತಾರ ನಮ್ಮನ್ನ ಹಿಂದೆ ನೋಡ್ಕೊಂಡ್ ಬರ್ಬೇಕಲ್ಲಿ. ಹೌದೌದು ಭಟ್ರ ಮನೆಗೆ ಹೋಗಿ ಬರ್ತೀನಿ, ನಿಮ್ಮ ಮನೆಗೆ ಹೋಗಿ ಎಲ್ಲ ತಯಾರ ಮಾಡಿ ಆತಂಗ ಜಲ್ದಿ ಬಂದ್ಬಿಡ. ರಾಮಣ್ಣವ್ರೇ ಮರ್ತು ಹೋಗ್ಬಿಟ್ರೆ ಇಷ್ಟು ಬೇಗೆ ಕೊಡುವ ಸಾಲ ಇಲ್ಲಿ ರಾಮಣ್ಣ 2 ಲಕ್ಷ ತಗೊಂಡು 2 ವರ್ಷ ಆದರೂ ಸಾಲ ಮರಳಿ ಕೊಡುವ ಮಾತು ಇಲ್ಲಲ್ಲ. ಇನ್ನು ಬೆಳೆ ಹೊಲದಲ್ಲಿ ಬೆಳೆ ಬಂದ ನಿಮ್ಮ ಹಣವನ್ನು ಮುಟ್ಟಿಸ್ತೇನೆ, ಸಾವುಕಾರರೇ ಮುಟ್ಟಿಸ್ತೇನೆ. ಆಗದು ರಾಮಣ್ಣ, ಆಗದು. ನನಗೆ ಫ್ಯಾಕ್ಟ್ರಿ ಕಟ್ಟಲು ಹಣದ ಅವಶ್ಯಕತೆ ತುಂಬ ಇದೆ ರಾಮಣ್ಣ. ನೋಡಿ ರಾಮಣ್ಣ, ನಿಮ್ಮ ಹತ್ರ ಹಣ ಕಟ್ಟುವ ಯೋಗ್ಯತೆ ಇಲ್ಲ ಅಂದ್ರೆ ಹಣ ಕಟ್ಟುವ ಯೋಗ್ಯತೆ ಇಲ್ಲ ಅಂದ್ರೆ ಇದೆಯಲ್ಲ ನಿಮ್ಮ ಆಸ್ತಿ, ಅದನ್ನೇ ನಾನು ಕೊಟ್ಬಿಡಿ. ಒಳ್ಳೆ ಫ್ಯಾಕ್ಟ್ರಿ ಕಟ್ಬಿಡ್ತೀನಿ ರಾಮಣ್ಣ. ನೋಡಿ ಸಾವುಕಾರರೇ, ನೀವು ಹಣ ಕೊಟ್ಟಿರುವುದು ನಿಜ, ಆದರೆ ಹಣಕ್ಕೂ ಆಸ್ತಿಗೂ ಯಾವುದೇ ಸಂಬಂಧವಿಲ್ಲ ಸಾವುಕಾರರೇ. ರಾಮಣ್ಣ, ಇಂದಲ್ಲ ನಾಳೆ ನಿಮ್ಮ ಹಣವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ ಸಾವುಕಾರರೇ, ಋಣಮುಕ್ತನಾಗುತ್ತೇನೆ. ಸಾಧ್ಯವಿಲ್ಲ ರಾಮಣ್ಣ. ರಾಮಣ್ಣ,
ನೀ ತಗೊಂಡಿದ್ದ 2 ಲಕ್ಷಕ್ಕೆ ಪ್ರತಿಯಾಗಿ ಇನ್ನು 2 ಲಕ್ಷ ಕೊಡುತ್ತೇನೆ. ತಗೊಂಡು ಆರಾಮಾಗಿ ಜೀವನ ಮಾಡು. ಎಲ್ಲಾದ್ರೂ ಹೋಗಿ ಸುಖವಾದ ಜೀವನ ನಡೆಸು. ಸಾಹುಕಾರ್ರೆ, 2 ಲಕ್ಷವೇನು, 10 ಲಕ್ಷವೇನು, 1 ಕೋಟಿ ಕೊಡ್ತೇನೆ ಸಾಹುಕಾರ್ರೆ. ಕೊಡೋದಿಲ್ಲ ಸಾಹುಕಾರ್ರೆ. ನನ್ನ ಮಕ್ಕಳಿಗೆ ಹೊಲ ಮನೆಯನ್ನು ಕೊಟ್ಟು ಅವರ ಕೈಗೆ ಚಿಪ್ಪು ಕೊಡಬೇಕು ಅಂತೀರೇನು ಸಾಹುಕಾರ್ರೆ? ಚಿಪ್ಪು ಕೊಡಬೇಕು ಅಂತೀರೇನು? ಮಾತಿನ ಅರ್ಥ ಹಾಗಲ್ಲ ರಾಮಣ್ಣ. ನೀನು ಹೊಲ ಮರೆ ಮಾರಿ ಚಿಪ್ಪು ಕೊಡಬೇಕಾಗಿಲ್ಲ. ಇದ್ದಂಥ ಆಸ್ತಿಯಲ್ಲಿ ಅರ್ಧ ಭಾಗ ಕೊಟ್ಬಿಡಿ, ಅರ್ಧ ಭಾಗ ಇಟ್ಕೊಳ್ಳಿ. ನೀವು ನಿಮ್ಮ ಮಕ್ಕಳೊಟ್ಟಿಗೆ ಸುಖವಾದ ಸಂಸಾರವನ್ನು ನಡೆಸಿ. ಸಾಹುಕಾರ್ರೆ, ನೀವು ಹೇಳುವಂತ ಮಾತು ಸತ್ಯ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಓ, ಅವ್ರ ಹಣ ಮಾಡೋದಕ್ಕೆ ಯಾವುದು ಆಧಾರ ಇಲ್ಲ ಅಂತ ನಿಮ್ಮ ಮನಸ್ಸಿನಾಗ ಬಂದಿದೆ. ಸಾವುಕಾರ್ರೆ, ಹೇಳಪ್ಪ. ರಾಮಣ್ಣ ಅವರೇ, ನೋಡಿ ನಿಮ್ಮ ಮನಸ್ಸಿನಾಗ ಏನೈತೆ ಅಂತ ಹೇಳಿ. ಹಣ ತಗೊಂಡಿರಿ, ನೀವು ಕೊಡ್ಬೇಕು. ಏನೋ ನಿಮಗೆ ಎಷ್ಟು ಸಿಗ್ತೈತೆ ಅಷ್ಟು, ಕೈ ಅಷ್ಟು ಕೊಡೋದು, ನೀವು ತಗೊಳ್ಳೋದು. ಹಿಂಗೆ ಮಾಡಿದ್ರ ನಿಮ್ಮ ವ್ಯವಹಾರ ನೋಡಿ, ಬೆಳೆ ಕೈಗೆ ಬಂದಿಲ್ಲ, ಹೊಲದಲ್ಲಿ ಈಗ ತಾನೇ ಬೆಳೆದು ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾ ಇದೆ. ಕಟಾವು ಬಂದಾಕ್ಷಣ ಬೆಳೆಯನ್ನ ಮಾರಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಸಾಧ್ಯವಿಲ್ಲ ರಾಮಣ್ಣ. ಆ ಕೊಟ್ಟ ಹಣಕ್ಕೆ ಲಿಖಿತ ಆಧಾರವಿಲ್ಲವೆಂದು ನನ್ನ ಹಣವನ್ನು ಎಲ್ಲರೂ ದೋಚಲು ಪ್ಲಾನ್ ಮಾಡ್ತಿದ್ದೇನೆ. ರಮಣ, ಒಂದು ಮಾತು ಹೇಳ್ತೀನಿ ನಿನಗೆ, ಕಿವಿ ಕೊಟ್ಟು ಕೇಳು. ನನಗೆ ಆಸ್ತಿ ಕೊಟ್ಟಂತ ನಮ್ಮ ಊರಿನ ರೈತರೆಲ್ಲರೂ ನೋಟಿನ ರಾಶಿಯ ಮೇಲೆ ಮಲಗಿದ್ದಾರೆ. ಹಣದ ಕಂತನ್ನೇ ಮಂಚದ ಮೇಲೆ ಹಾಕಿ ಸುಪ್ಪದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದಾರೆ. ಇಂಥ ಭಾಗ್ಯ ನಿನಗೆ ಒದಗಿ ಬರುತ್ತದೆ ನೋಡು. ಆದರೆ ನಾ ಕೊಡುತ್ತಿರುವುದು ನಿನಗೆ ಕಟ್ಟ ಕಡೆಯ ಅವಕಾಶ. ಇಂಥ ಅವಕಾಶ ಮತ್ತೆ ಬರಲ್ಲ ರಾಮಣ್ಣ. ಯೋಚನೆ ಮಾಡು. ಸಾಹುಕಾರ್ರೆ, ಕಂಡವರ ಹಣವನ್ನು ದೋಚಿ ನುಂಗಿ ನೀರು ಕುಡಿಬೇಕಂತ ನಾನು ಭಾವಿಸಿದ ಸಾಹುಕಾರ್ರೆ. ನೀವು ಕೊಟ್ಟ ಹಣಕ್ಕೂ ಇಂದಲ್ಲ ನಾಳೆ ಬಡ್ಡಿ ಸಮೇತವಾಗಿ ನೀವು ಕೊಟ್ಟಿರುವ ಹಣಕ್ಕೂ ನಮ್ಮ ಆಸ್ತಿಗೂ ಯಾವ ಸಂಬಂಧವಿಲ್ಲ. ಇಂದಲ್ಲ ನಾಳೆ ಬಡ್ಡಿ ಸಮೇತ ನಿಮ್ಮ ಹಣವನ್ನು ಮುಟ್ಟಿಸಲಿಕ್ಕೆ ಸಾಹುಕಾರ್ರೆ. ರೈತರು ನಂಬಿರೋದು ಮಣ್ಣ, ನಿಮ್ಮಂತ ಸಾಹುಕಾರ ನಂಬಿರೋದು ಹೊನ್ನ. ಹಣ ಬೇಕೆಂದರೆ ಆಸ್ತಿ ಬೇಕು. ಆಸ್ತಿ ಇಲ್ಲ ಅಂದರೆ ಇವನೇನು ಮಾಡ್ತಾನೆ? ಮಕ್ಕಳಿಗೆ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಆಗದೇ ಇರೋ ಥರ ಮಾತಾಡಬೇಡ. ನನಗೆ ಹಣ ಬೇಕು ಅಷ್ಟೇಯ ರಮಣ. ನಾನು ಇವತ್ತೇ ಕಟ್ಟ ಕಡೆಯ ಅವಕಾಶ ಕೊಟ್ಟಲು ಬಂದೆ ನೋಡಿ. ಹೆಚ್ಚಿಗೆ ಸಮಯ ವ್ಯರ್ಥ ಮಾಡಲ್ಲ ನಾನು. ಇವತ್ತೇ ಕೊನೆಯ ಅವಕಾಶ ನಿಮಗೆ. ಬಡವ ಏನೋ ಬಡವ ಕೇಳ್ಕೊಳ್ತಾ ಇದ್ದಾನಂತ ಇದೊಂದು ಚಾನ್ಸ್ ಕೊಟ್ಟು ಬಿಡುವ. ಆದರೆ ಕರಿಯ
ಮುಂಬರುವ ದಿನಗಳಲ್ಲಿ ಈ ಪಾತ್ರ ಇನ್ನು ಉಗ್ರತರವನ್ನು ತೋರುತ್ತದೆ ರಾಮಣ್ಣ. ಸಮಾನಾವಕಾಶವನ್ನು ಎಂದು ತಪ್ಪರ್ಥ ಮಾಡ್ಕೊಳ್ಬೇಡ. ಸಾವುಕಾರ್ರೆ, ನಾನು ತಿನ್ನುವುದಕ್ಕೆ ಗತಿ ಇಲ್ಲದಿದ್ದರು ಕಂಡವರ ಆಸ್ತಿಯನ್ನು ದೋಚುವ ಅವಿವೇಕಿ ನಾನಲ್ಲ ಸಾವುಕಾರ. ನೋಡಿ ಸಾವುಕಾರ್ರೆ, ಹೆಣ್ಣಿನ ಆಸ್ತಿಗೆ ಒಡೆಯನಾಗಿ ನಿಮ್ಮ ಹಣವನ್ನು ಗಮನಿಸಬೇಕಾದಂತ ಯೋಚನೆಯೂ ನನ್ನ ಕೆಲಸ. ನಾಳೆ ನಿಮ್ಮ ಹಣವನ್ನು ಬಡ್ಡಿ ಸಮೇತ ಮುಟ್ಟಿಸುತ್ತೇನೆ. ಒಂದೇ ನಮಗೆ ಬದಲಾಕಂತ ಇದ್ದಿ, ಅಲ್ಲೇನು ಬದಲಾವಣೆ ಇಲ್ಲ. ನಮ್ಮ ಸಾವುಕಾರರು ದಯಾಮಯ ಇದ್ದಾರೆ. 1 ಲಕ್ಷ ಕೊಡೋದು ಸ್ವೀಕರಿಸ್ಕೊಡೋದು, 1 ಲಕ್ಷ ಕೊಡ್ತಾರೆ ಮತ್ತೆ ಒಂದು ನಮಗೆ ವ್ಯವಹಾರ ಮಾಡಿ ನೀವು ಬದುಕ್ತೀರಿ. ನಮ್ಮ ಸಾವುಕಾರ ಹಾಗಂತ ಹೇಳಿದ ಸಾವುಕಾರ್ರೆ, ನನ್ನ ಮನೆತನದ ವಿಷಯಕ್ಕೆ ಕೈ ಹಾಕಿ ಮಾತನಾಡಿದ್ರಲ್ಲ, ಅದಕ್ಕಾಗಿಯೇ ನಾನು ವಿಚಾರವನ್ನಲ್ಲ, ಅದಕ್ಕಾಗಿಯೇ ಮಾತನಾಡಿದೆ. ನೋಡಿ, ಇಂದಲ್ಲ ನಾಳೆ ದುಡಿದಾದರೂ ನಿಮ್ಮ ಹಣವನ್ನು ತೀರಿಸುತ್ತೇನೆ ಸಾಕು. ಆಯ್ತು ರಾಮಣ್ಣ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಹೋಗ್ತೀನಿ. ಆದರೆ ಮುಂದೆ ಬರುವ ದಿನ ಶುಭಕರಾಗಲ್ಲ, ನಿನಗೆ ಅಶುಭ ನುಡಿ ಆಗತ್ತೆ. ಸರಿಯಾ? ಸಾಹುಕಾರರ ಸಾಲ ಇಂದಲ್ಲ ನಾಳೆ ಮುಟ್ಟಿಸಲೇಬೇಕು. ಏನು ಮಾಡುವ, ನಮ್ಮ ಪರಿಸ್ಥಿತಿ ಆಗಿದೆ ನೋಡು. ಈ ಧರ್ಮೇ
ಬನ್ನಿ ಶ್ರೀಮಂತ್ರೆ. ಏನಿಲ್ಲ, ದೇವರ ಹತ್ರ ಭಕ್ತರ ಪ್ರಸಾದ ಕೇಳಿದ್ದಾರೆ. ಇದು ಪ್ರಸಾದ ನಿಮಗ್ ಕೊಡ್ಬೇಕಾ? ಮೊದಲು ನನ್ನ ಗಂಡನಿಗೆ ಕೊಟ್ಟ ಮೇಲೆ ಮತ್ತೊಬ್ಬರಿಗೆ ನಾನು ಪ್ರಸಾದ ಕೊಡೋದು. ಯಾರೂ ಇಲ್ಲ, ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ತಾವು ಬಂದ ಕೆಲಸ ಏನಂತ? ಪರವಾಗಿಲ್ಲ, ಪರವಾಗಿಲ್ಲ, ಏನು ಬೇಜಾರಿಲ್ಲ. ನೀನು ತಿನ್ನುವ ಅನ್ನದಲ್ಲಿ ಅದರಲ್ಲಿ ನನಗೆ ಅರ್ಧ ಭಾಗ ಸಮುದ್ರ ಅದು ನಿನಗೂ ಒಳ್ಳೆಯದು. ಅಂದರೆ ಸೌಕಾರೆ, ತಾವು ನಮ್ಮ ಮನೆಯವರೆಗೂ ಬಂದಿರುವ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಭಕ್ತರು ಬರುದು, ಆ ದೇವರು ಯಾವುದಾದರೂ ರೂಪದಲ್ಲಿ ಭಕ್ತರನ್ನ ದಯಪಾಲಿಸುವ ಅದೇ ರೀತಿಯಾಗಿ ಸುಮಾರು ನಿಮ್ಮ ಲೋಕದ ಆದಿಯಾಗಿ ಹೋಗಲಾರದೆಂಬ ಭಕ್ತಿಯಿಂದ ಬಂದಿದ್ದೇನೆ. ಅದೇ ರೀತಿಯಾಗಿ ಒಂದೇ ಸಾರಿ ತೆಗೆದುಕೊಂಡರೆ ಅದೇ ಶಾಂತಿ, ಅದೇ ಶಾಂತಿ. ಚಾಂಡಾಲ, ಏಯ್, ನೀನು ಹೇಳಿದ ತಕ್ಷಣ ಬಂದು ಸೆರಗ್ ಹಾಕ್ಸೋದಕ್ಕೆ ನಾನೇನು ಸೂಳೆ ಅಲ್ಲ. ಇದು ಸಂಸಾರಸ್ಥರ ಮನೆ. ಬಾಯಿ ಬಂದ ಹಾಗೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗೋ. ಸೂರ್ಯ ಎಂಬ ಪದಾರ್ಥಗಳು ಗೊತ್ತಿದ್ದರೆ ಮಾತನಾಡು. ಈ ಹೆಣ್ಣನ್ನು ಎಂದೂ ಮರೆಯಲಾರ. ಅಚ್ಚ ಬಾಯಿ, ನೀನು ಮೆಟ್ಟಿ ಸೀಳೆ ಹಾಕೋದಿಕ್ಕೆ ನಾನೇನು ದಾರಿ ಬಿಟ್ಟ ಹೆಣ್ಣಲ್ಲ. ಸಂಸಾರಸ್ಥರಾಗಿ ಬೆಳೆದ ಗೃಹಿಣಿಗಳನ್ನು ಅಂತ ಹೆಣ್ಣನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ಬಾರಿಸಬೇಕಾದಿತ್ತು. ಎಂಬ ಮಾತನಾಡುವೆಯಾ? ಬಡಬಡಿಕೆಯಿಂದ ಬಡಬಡಿಸಬೇಡ, ಹಿಂಬಡಿಯನ್ನೇ. ನಾನು ಯಾರೆಂಬುದನ್ನು ಅರಿಯದೆ ಈ ಊರಿನ ಸಮಾಜರೇನ ಈಗ ಒಗ್ಗಟ್ಟಾಗಿ ಬಂದರೆ ನನ್ನ ಮರ್ಯಾದೆ ಸರ್ವನಾಶ. ಶ್ರೀಮಂತ್ರೆ, ತಮಗೆ ನಾನೊಂದು ಮಾತು ಕೇಳ್ತೀನಿ, ಅದನ್ನ ನಡೆಸ್ಕೊಡ್ತೀರಾ? ಹೇಳು ಲತಾ, ನೀನು ಏನು ಕೇಳು. ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು ನಿನಗೆ. ಇಲ್ಲ, ಏನೇ ಬೇಕು ಕೇಳು, ಹೇಳು. ನಿಮ್ಮ ಆಸ್ತಿ ಅಂತಸ್ತು ನನಗೇನು ಬೇಡ, ಆದ್ರೆ ನಿನ್ನ ಹೆಂಡತಿಯನ್ನ ನನ್ನ ಗಂಡನ ಹತ್ರ ಕಳಿಸು. ನನ್ನ ಗಂಡ ಚಕ್ಕಂದವಾಡಿ ಬಿಟ್ಟ ಮೇಲೆ ಆವಾಗ ನನ್ನ ಹತ್ರ ಬಾ, ನೋಡ್ಕೊಳ್ತೀನಿ. ಬಾಯಿ, ಇಷ್ಟು ಬಾಯಿ ಭಾಗದ ತಕ್ಷಣ ನನ್ನ ಮೈ ಮೇಲೆ ಏರಿ ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ? ಒಂದು
ಮೇಲೆ ಈ ರೀತಿ ಏರೇರಿ ಬರೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡು. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರೇವಡಿ ಮಲ್ಲಮ್ಮ ಇವರೆಲ್ಲರೂ ಹೆಣ್ಣುಗಳೇ. ಆದರೆ ನಿಮ್ಮಂತ ಗಂಡಸರಿಂದಲೇ ಹೆಣ್ಣಿನ ಜೀವನ ಹಾಳಾಗ್ತಾ ಇದೆ. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಗಂಡನ ಪಾದ ಧೂಳಿಗೂ ಸಮ ಇಲ್ಲ ನೀನು. ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನೆ ಇಲ್ಲೇ ರಕ್ತ ಕುಡಿದಬೇಕು. ಈ ಪ್ರೀತಿಯಿಂದ ನನಗೆ ಊಟವೇ ನಿದ್ರೆಯೇ ಬರುತ್ತಿಲ್ಲ. ಇಷ್ಟೊಂದು ಸಿಟ್ಟು ಮಾಡುವೆ, ಈ ರೀತಿ ಮಾಡುವೆ ನೀನೊಂದು ಎಲ್ಲರಿಗೂ ಗೊತ್ತುಂಟು. ಹಾಗೆಯೇ ಹೂವು ತುಂಬಿಯನ್ನು ಯಾವಾಗಲೂ ಮಕರವೊಂದನ್ನು ಹೀರಲು ಬಯಸುವುದಿಲ್ಲ. ಅದೇ ರೀತಿಯಾಗಿ ನಿಮ್ಮಂತ ತರುಣಿಯರಿಗೆ ಒಂದೇ ಗಣ್ಣಿಂದ ಅನುಭವ ಸಾಧ್ಯವೇ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಕೈ ಮುದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಎಂಬೂರು ಎಷ್ಟು ಜನ ಈ ಸಮಾಜದಲ್ಲಿಲ್ಲ, ಅರ್ಥ ಮಾಡಿಕೊಂಡು ಹೇಳೋ ಮಾತನ್ನ. ಗಂಡಸರನ್ನ ಕೆಲಸಕ್ಕೆ ಕಳಿಸಿಕೊಟ್ಟುಕೊಂಡು ಬೇಗ ಬನ್ನಿ ಅಂತ ಹೇಳಿದ್ರು ಎಷ್ಟೊಂದು ಜನ ಪ್ರೇಮದ ಸಲ್ಲಾಪದಲ್ಲಿ ತೇಲ. ಅದೇ ರೀತಿ ತಮ್ಮ ಪ್ರೇಮದಾವನ್ನು ಕೇಳಿಸಿಕೊಂಡು ಎಷ್ಟೊಂದು ತಂಗೆಲ್ಲ ಈ ಕಲಿಯುಗ ಸಮಾಜದಲ್ಲಿ ಇನ್ನೂ ಬೇಕು. ಆಮೇಲೆ ನಿನ್ನಂತೆ ಗಣತಿಯಾಗಿ ಯಾರು ಬಹಳ ಇಷ್ಟಪಡುವುದು. ಗಂಡನ ಮುಂದೆ ಗರತಿಯಾಗಿ ತವರು ಮನೆಗೆ ಹೋದಾಗ ಮೊದಲಿನ ಪ್ರೀತಿಯನ್ನ ಹಂಚಿಕೊಂಡು ಅದೇ ರೀತಿಯಾಗಿ ನೀನು ಪ್ರೀತಿ ಪ್ರೇಮದಲ್ಲಿ ಜಾರಲ್ಲ. ಅದಕ್ಕೋಸ್ಕರ ಹೇಳ್ತೀವಿ, ಈ ಶ್ರೀಮಂತ ಧರ್ಮೇ ನನ್ನ ಸರ್ವಾಸ್ತಿಗೆ ಅರ್ಧ ಪಾಲು ನಿನ್ನದಾಗುತ್ತದೆ. ಹೆಣ್ಣಿನ ಬಗ್ಗೆ ಇಷ್ಟು ಕೀಳಮಟ್ಟಿಗೆ ಮಾತಾಡ್ತಾ ಇದೆಯಾ? ನಿನ್ನಂತ ಗಂಡಸರೇನು ಸಾಚಾಗಳಂತ ಎಲ್ಲ ಮೂಲೆಯಲ್ಲಿ ದಾರಿ ಬಿಟ್ಟ ಹೆಣ್ಣು ಮಕ್ಕಳೇನೋ ಇರಬಹುದು. ಆದ್ರೆ ನಿನ್ನಂತ ನೀಚ ಗಂಡಸರಿಂದಲೇ ಆ ಹೆಣ್ಣು ಮಕ್ಕಳ ಜೀವನ ಹಾಳಾಗಿರೋದು. ಅಕ್ಕ ತಂಗಿಯರನ್ನದೇ ಅಕ್ಕ ತಂಗಿಯರನ್ನ ಬೀದಿಗೆ ತಳ್ಳುವ ನಿನ್ನಂತ ಗಂಡಸರೆಷ್ಟಿಲ್ಲ ಈ ಸಮಾಜದಲ್ಲಿ. ಹೆಂಡತಿ ಮನೆಯಲ್ಲಿದ್ದರೂ ಪಕ್ಕದ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡಿ ಅವರ ಜೀವನವನ್ನೇ ಹಾಳು ಮಾಡುವ ನಿನ್ನಂತ ಹೇಸಿ ಗಂಡಸರೆಷ್ಟಿಲ್ಲ. ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡೋ ನೀಚ. ಈ ಶ್ರೀಮಂತನಿಗೆ
ಸರಿಯಾದ ಸಮಯಕ್ಕೆ ಬಂದಿದ್ರೆ ಈ ಪಾಪಿ ನನ್ನ ಜೀವನವನ್ನೇ ಹಾಳು ಮಾಡ್ತಾ ಇದ್ದ. ಏನು ಚೆನ್ನಾಗಿ ನಾಟಕ ಮಾಡ್ತಾಳೆ ಹೆಂಡತಿಗೆ. ಏನಂತ ಹೇಳಿದ್ರು ಕೇಳ್ದ? ನಾನು ಆಳುಗಳನ್ನು ಕೆಲಸಕ್ಕೆ ಆಳುಗಳನ್ನ ನೋಡದೆ ಹೋಗ್ತಾ ಇದ್ದೆ. ಅವಳಾಗಿ ಏನಂತ ಗೊತ್ತಾ? ಮನೆಯಲ್ಲಿ ಯಾರಿಲ್ಲ, ನಮ್ಮ ಮನೆ ನಾನು ಬೇಡ ಬೇಡ ಎಂದು ಹೇಳಿ ನೀನು ಬರೋದನ್ನು ನೋಡಿ ಕಿರಿಸಿಕೊಳ್ತಾ ಇದ್ದಾಳೆ ಈಗ. ಯಾರ ಬಗ್ಗೆ ಏನೆಂದು ಮಾತನಾಡುತ್ತಿರುವೆ ಎಂದು ಪರಿಜ್ಞಾನ ಇಟ್ಟುಕೋ. ಇಲ್ಲ ಇಲ್ಲ, ಈ ಪಾಪಿ ಸುಳ್ಳು ಹೇಳ್ತಾ ಇದ್ದಾನೆ. ನೀನೇನೋ ಹೇಳ್ಬೇಕಲ್ಲ, ಈ ಶ್ರೀಮಂತರ ಕಪಟ ಕಾರ್ಯಕ್ರಮವನ್ನು ನಿನ್ನ ಮೈದಿನ ಚೆನ್ನಾಗಿ ಇರುತ್ತೇನೆ. ಕಾಲ ಕೇಳುವ ನೆಪದಲ್ಲಿ ಎಷ್ಟೋ ಬಡ ಹೆಂಗಸರಿಗೆ ಹಣದಾಸೆ ತೋರಿಸಿ ಕಾಮದ ಚೆಲ್ಲಾಟವಾಡುವ ಇಂಥ ಕಾಮುಕರ ಬಣ್ಣದ ಮಾತಿಗೆ ಬಲಾತ್ಕಾರಕ್ಕೆ ಮಾನವೀಯತೆ ಹೆಣ್ಣು ಬೇಕಾಯ್ತಲೇ. ರವಿ, ಏನಾಗಬೇಕು ನಮ್ಮ ಪ್ರೇಮ ಮಿಲನ. ಮೊದಲಿಂದಲೂ ನಿನ್ನತ್ತಿಗೆ ಈಗ ನಿನ್ನತ್ತಿಗೆ ನಮ್ಮ ಮನೆಯ ತೋಡಿನ ಕೆಲಸ ಹೋಗಬೇಕಿದ್ದಲೆಂದು ಮಾತನಾಡು. ಹೇಳುವುದನ್ನು ನಿಜವಾಗಿ ಕೇಳಿಕೋ. ಏನಂತ ಹೇಳಿದ್ರೆ ಗೊತ್ತಾ ಸಾವುಕಾರೇ, ನಿಮ್ಮೊಟ್ಟಿಗೆ ಮದುವೆಯಾಗಲಿಕ್ಕೆ ಆಗಿಲ್ಲ. ಅದೇ ನಮ್ಮ ಅಣ್ಣ ಗಿರೀಶ ಮದುವೆ ಮಾಡಿಕೊಂಡಿದ್ದ. ಹಾಗೇ ಇರಲಿ, ಮದುವೆ ಅವರೊಟ್ಟಿಗಾದ್ರು ಅವರು ಹೊಲದಲ್ಲಿ ದುಡಿದೇ ಬರ್ತಾರೆ. ನಾವು ಅದರಿಂದ ಹೇಗಿದ್ರು ಏನು ಹೇಳಿದ್ರು ಕೇಳು. ಇಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನನ್ನ ಮೇಲಿರುವ ದ್ವೇಷಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ. ಇವನ ನಾಟಕದ ಮಾತನ್ನ ಅದಕ್ಕೀಗ ಮಾಡುತ್ತಿರುವೆ. ಸಮಾಜದ ಮುಂದೆ ತಂಗಿ ಎಂದು ಉಚ್ಚರಿಸಿ ನಾಲ್ಕು ಗೋಡೆಗಳ ಮಧ್ಯೆ ಅದೇ ತಂಗಿ ಜೊತೆ ಸರಸವಾಡುವ ಇಂಥ ಕಾಮುಕರಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಹೆಣ್ಯಾರೆಂಬುದನ್ನು ಅರಿಯದೆ ನಮಗೆ ಬೇಕಾದ ಅನುಭವಿಸಿದೆ ಈ ಕಲಿಯುಗದ ಲಕ್ಷಣಗಳು. ಮಾನವಿಟ್ಟ ಸೂಳನ ಕಳೆ ನಿಮ್ಮಂಥವರಿಗೆ ಕಂಡ ಹೆಣ್ಣು ಮಕ್ಕಳೊಂದಿಗೆ ಸರಸವಾಡುವುದಷ್ಟೇ ಗೊತ್ತು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮೊದಲ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂತ ಆದ್ರೆ ಏನು ಮಾಡುವೆ? ನಿಂತ ಜಾಗದಲ್ಲಿ ಉಳಿದು ಬಿಟ್ಟಿನ ನನಗೆ ಏನೋ ಬೇಕು ನನ್ನ ಮಗನೇ. ನಿನ್ನ ತಂಗಿ ಪತ್ತಿಗೆ ನಿಮ್ಮ ಅಣ್ಣನಿಗೆ ಮಾನವಂತಿಗೆ ಸೋತು ಮದುವೆಯಾಗಿ ಬಂದಿದ್ದಾಳೆ. ಇನ್ನ ಮುಂದೆ ಏನು ಮಾಡ್ತಾರೆ ಮರ್ಯಾದೆಯಿಂದ ಹೊರಟು ಹೋಗು. ಅಂತ ಆದ್ರೆ ನಿಂತ ಜಾಗದಲ್ಲ ಉಳಿದು ಬಿಟ್ಟೆನೋ. ಎಚ್ಚರ ಎಂಬ ಮಾತೊಂದು ಬಿಗಿದು ಹಿಡಿದು ಮಗನೇ, ನಿನ್ನ ಅತ್ತಿಗೆ ಇಂದು ಬಿತ್ತಿ ಹೋಗುವೆ. ಅತ್ತಿಗೆ ಕಾರಸ್ಥಾನವೇನು ನಡೆಯುವುದಿಲ್ಲ ಸಾವುಕಾರ. ಅತ್ತಿಗೆ, ಇದಕ್ಕೆ ಯಾವುದಕ್ಕೂ ಚಿಂತಿಸಬೇಡಮ್ಮ. ಇನ್ನು ಮುಂದೆ ಇಂಥ ಅನಾಹುತಕ್ಕೆ ನಾನೆಂದಿಗೂ ಬಿಡುವುದಿಲ್ಲ. ಅದು ಸರಿ ಬಗ್ಗೆ ನಾನು ಬಿಡುವುದಕ್ಕೆ ಮುಂಚೆ ಏನಾದರೂ ಏನೂ ಆಗಿಲ್ಲಪ್ಪ. ಸರಿಯಾದ ಸಮಯಕ್ಕೆ ಬಂದೆ. ಅಕಸ್ಮಾತ್ ನೀನು ಬೇಗ ಬರ್ತಿದ್ರೆ ನನ್ನ ಸ್ಥಿತಿ ಏನಾಗ್ತಿತ್ತೋ ಏನು. ಹೊತ್ತಿಗೆ